ನಮಸ್ಕಾರ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಐನ್ಸ್ಟೀನ್ ಈ ಹೆಸರು ಕೇಳದೇ ಇರೋ ವ್ಯಕ್ತಿ ಜಗತ್ತಿನಲ್ಲಿ ಯಾರೂ ಇರಲು ಸಾಧ್ಯವಿಲ್ಲ. ಅಂತ ಮಹಾನ್ ವಿಜ್ಞಾನಿ. ನಿಮಗೆ ಗೊತ್ತಾ ಸ್ನೇಹಿತರೆ, ಆಲ್ಬರ್ಟ್ ಐನ್ಸ್ಟೀನ್ 9 ವರ್ಷ ಉದ್ಯೋಗವಿಲ್ಲದೆ ಅಲೆದಾಡಿದ ಮಹಾನ್ ವಿಜ್ಞಾನಿ. ಹೌದು, ಇವರ ಸಿದ್ಧಾಂತಗಳು ವಿಶ್ವದ ವಿಜ್ಞಾನವನ್ನು ಶಾಶ್ವತವಾಗಿ ಬದಲಾಯಿಸಿವೆ. ಆದರೆ ಅವರ ಜೀವನದಲ್ಲಿ ಒಂದು ಸಮಯದಲ್ಲಿ ಅವರು 9 ವರ್ಷಗಳ ಕಾಲ ಉದ್ಯೋಗಕ್ಕಾಗಿ ಅಲೆದಾಡಬೇಕಾಯಿತು. ಅವರ ತರಗತಿಯ ಸಹಪಾಠಿಗಳಲ್ಲಿ ಉದ್ಯೋಗ ಸಿಗದ ಏಕೈಕ ವ್ಯಕ್ತಿ ಐನ್ಸ್ಟೀನ್ ಆಗಿದ್ದರು. ಶಾಲೆಯಲ್ಲಿ ಅತ್ಯಂತ ನಿಧಾನವಾಗಿ ಕಲಿಯುವ ವಿದ್ಯಾರ್ಥಿ ಎಂದು ಪರಿಗಣಿಸಲ್ಪಟ್ಟಿದ್ದ ಈ ಹುಡುಗ ಒಂದು ದಿನ ಇಸ್ರೇಲ್ ದೇಶದ ರಾಷ್ಟ್ರಪತಿಯಾಗುವ ಅವಕಾಶ ಬರಲಿದೆ ಎಂದು ಯಾರೂ ಊಹಿಸಿರಲಿಲ್ಲ. ಆ ಅವಕಾಶಕ್ಕೆ ಐನ್ಸ್ಟೀನ್ ಏನು ಉತ್ತರ ನೀಡಿದರು ಮತ್ತು ಇಷ್ಟು ಬುದ್ಧಿವಂತ ವ್ಯಕ್ತಿ ಕೆಲಸ ಕೊಡಲು ಯಾಕೆ ಜನ ಹಿಂಜರಿದರು? ಅವರ ತರಗತಿಯ ಸಹಪಾಠಿಗಳಲ್ಲಿ ಉದ್ಯೋಗ ಸಿಗದ ಏಕೈಕ ವ್ಯಕ್ತಿ ಐನ್ಸ್ಟೀನ್ ಆಗಿದ್ದರು. ಶಾಲೆಯಲ್ಲಿ ಅತ್ಯಂತ ನಿಧಾನವಾಗಿ ಕಲಿಯುವ ವಿದ್ಯಾರ್ಥಿ ಎಂದು ಪರಿಗಣಿಸಲ್ಪಟ್ಟಿದ್ದ ಈ ಹುಡುಗ ಒಂದು ದಿನ ಇಸ್ರೇಲ್ ದೇಶದ ರಾಷ್ಟ್ರಪತಿಯಾಗುವ ಅವಕಾಶ ಬರಲಿದೆ ಎಂದು ಯಾರೂ ಊಹಿಸಿರಲಿಲ್ಲ. ಆ ಅವಕಾಶಕ್ಕೆ ಐನ್ಸ್ಟೀನ್ ಏನು ಉತ್ತರ ನೀಡಿದರು ಮತ್ತು ಇಷ್ಟು ಬುದ್ಧಿವಂತ ವ್ಯಕ್ತಿ ಕೆಲಸ ಕೊಡಲು ಯಾಕೆ ಜನ ಹಿಂಜರಿದರು? ಐನ್ಸ್ಟೀನ್ ಭೌತಶಾಸ್ತ್ರ ಮತ್ತು ಗಣಿತವನ್ನು ಅಧ್ಯಯನ ಮಾಡಲು ಜುರಿಕ್ನ ಪಾಲಿಟೆಕ್ನಿಕ್ ಕಾಲೇಜ್ಗೆ ಸೇರಲು ಬಯಸಿದರು. ಪ್ರವೇಶ ಪರೀಕ್ಷೆಯಲ್ಲಿ ಅವರು ಗಣಿತ ಮತ್ತು ಭೌತಶಾಸ್ತ್ರದ ಪ್ರಶ್ನೆಗಳನ್ನು ಅತ್ಯುತ್ತಮವಾಗಿ ಸಾಲ್ವ್ ಮಾಡಿದರು. ಆದರೆ ಸಾಹಿತ್ಯ, ರಾಜಕೀಯ ಮತ್ತು ಇತರ ವಿಷಯಗಳಲ್ಲಿ ಫೇಲ್ ಆದರು. ಪರೀಕ್ಷೆಯ ನಂತರ ಒಬ್ಬ ಪ್ರಾಧ್ಯಾಪಕರು ಅವರನ್ನು ತಮ್ಮ ಕಚೇರಿಗೆ ಕರೆಸಿಕೊಂಡರು. ಗಣಿತ ಮತ್ತು ಭೌತಶಾಸ್ತ್ರದಲ್ಲಿ ಅವರ ಉತ್ತರಗಳನ್ನು ನೋಡಿ ಆಶ್ಚರ್ಯಗೊಂಡ ಅವರು, ನಿನಗೆ ಇದನ್ನೆಲ್ಲ ಯಾರು ಕಲಿಸಿದರು ಎಂದು ಕೇಳಿದರು. ಅದಕ್ಕೆ ಐನ್ಸ್ಟೀನ್, ನಾನು ಇದನ್ನೆಲ್ಲ ಸ್ವತಃ ಕಲಿತಿದ್ದೇನೆ ಎಂದರು. ಆದರೆ ಕಾಲೇಜಿಗೆ ಪ್ರವೇಶ ಪಡೆಯಲು ಇತರ ವಿಷಯಗಳಲ್ಲಿ ಅರ್ಹತೆ ಬೇಕಿತ್ತು. ಆದ್ದರಿಂದ ಅವರಿಗೆ ಇನ್ನೊಂದು ವರ್ಷ ಶಾಲೆಯಲ್ಲಿ ಓದಲು ಸೂಚಿಸಲಾಯಿತು. 1 ವರ್ಷದ ನಂತರ ಅವರು ಮತ್ತೆ ಪರೀಕ್ಷೆ ಬರೆದು ಯಶಸ್ವಿಯಾಗಿ ಕಾಲೇಜಿಗೆ ಸೇರಿದರು. 1900ರಲ್ಲಿ ಪದವಿ ಪಡೆದ ನಂತರವೂ ಐನ್ಸ್ಟೀನ್ ಅವರ ಸ್ವಭಾವ ಬದಲಾಗಲಿಲ್ಲ. ಅವರು ಹಲವಾರು ಉಪನ್ಯಾಸಗಳನ್ನು ತಪ್ಪಿಸುತ್ತಿದ್ದರು, ಸ್ವತಃ ಅಧ್ಯಯನ ಮಾಡುತ್ತಿದ್ದರು ಮತ್ತು ಪ್ರಾಧ್ಯಾಪಕರ ಮೆಚ್ಚುಗೆಯನ್ನು ಪಡೆಯಲು ಪ್ರಯತ್ನಿಸುತ್ತಿರಲಿಲ್ಲ. ಇದರಿಂದಾಗಿ ಪದವಿ ಮುಗಿದಾಗ ಅವರ ಪ್ರಾಧ್ಯಾಪಕರು ಉದ್ಯೋಗ ಶಿಫಾರಸು ಪತ್ರಗಳನ್ನು ನೀಡಲು ನಿರಾಕರಿಸಿದರು. ವೀಕ್ಷಕರೇ, ಆ ಕಾಲದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಉದ್ಯೋಗ ಪಡೆಯಲು ಪ್ರಾಧ್ಯಾಪಕರ ಶಿಫಾರಸು ಅತ್ಯಂತ ಮುಖ್ಯವಾಗಿತ್ತು. ಐನ್ಸ್ಟೀನ್ಗಿಂತ ಕಡಿಮೆ ಪ್ರತಿಭಾವಂತರಾದ ಹಲವಾರು ಸಹಪಾಠಿಗಳು ಉತ್ತಮ ಉದ್ಯೋಗಗಳನ್ನು ಪಡೆದರು, ಏಕೆಂದರೆ ಅವರಿಗೆ ಪ್ರಾಧ್ಯಾಪಕರ ಬೆಂಬಲವಿತ್ತು. ಐನ್ಸ್ಟೀನ್ ಜರ್ಮನಿ ಮತ್ತು ಸ್ವಿಟ್ಜರ್ಲೆಂಡ್ನ ಅನೇಕ ವಿಶ್ವವಿದ್ಯಾಲಯಗಳು, ಶಾಲೆಗಳು ಮತ್ತು ಸಂಶೋಧನಾ ಸಂಸ್ಥೆಗಳಿಗೆ ಕೆಲಸಕ್ಕಾಗಿ ಅರ್ಜಿ ಸಲ್ಲಿಸಿದರು. ಆದರೆ ಎಲ್ಲೆಡೆಯಿಂದ ಒಂದೇ ಉತ್ತರ ಬಂತು, ಕ್ಷಮಿಸಿ, ನಾವು ನಿಮ್ಮನ್ನು ನೇಮಕ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಇದರಿಂದ ಅವರು ತುಂಬಾ ನಿರಾಶರಾದರು. ತಮ್ಮ ದಿನಚರಿಯಲ್ಲಿ ಅವರು ಹೀಗೆ ಬರೆದಿದ್ದರು, ಈ ಜಗತ್ತಿಗೆ ನನ್ನ ಅಗತ್ಯವೇ ಇಲ್ಲವೆನಿಸುತ್ತದೆ, ಪ್ರತಿಯೊಂದು ಬಾಗಿಲು ಮುಚ್ಚಿರುವಂತೆ ಕಾಣುತ್ತಿದೆ. ವೀಕ್ಷಕರೇ, ತಮ್ಮ ಕುಟುಂಬಕ್ಕೆ ಬರೆದ ಪತ್ರದಲ್ಲಿ ಅವರು ಹೀಗೆ ಬರೆದಿದ್ದರು, ನಾನು ಎಲ್ಲೆಡೆ ಅರ್ಜಿ ಸಲ್ಲಿಸುತ್ತಿದ್ದೇನೆ, ಆದರೆ ಯಾವುದೇ ಉತ್ತರ ಸಿಗುತ್ತಿಲ್ಲ. ನನ್ನ ಜೀವನದಲ್ಲಿ ಏನೋ ಸರಿಯಾಗುತ್ತಿಲ್ಲವೆಂದು ತೋರುತ್ತದೆ. ಹಣಕಾಸಿನ ಒತ್ತಡ ಹೆಚ್ಚುತ್ತಿತ್ತು. ಇದರಿಂದಾಗಿ ಕೊನೆಗೆ ಅವರ ಸ್ನೇಹಿತನೊಬ್ಬ ಬರ್ನನ್ ಪೇಟೆಂಟ್ ಕಚೇರಿಯಲ್ಲಿ ಪರೀಕ್ಷಕನ ಹುದ್ದೆಗೆ ಅರ್ಜಿ ಸಲ್ಲಿಸಲು ಸಲಹೆ ನೀಡಿದ. 1902 ಐನ್ಸ್ಟೀನ್ಗೆ ಆ ಉದ್ಯೋಗ ಸಿಕ್ಕಿತು. ಅವರ ಕೆಲಸ ಹೊಸ ಆವಿಷ್ಕಾರಗಳ ಮತ್ತು ಪೇಟೆಂಟ್ ಅರ್ಜಿಗಳ ಪರಿಶೀಲನೆ ಮಾಡುವುದು. ವೀಕ್ಷಕರೇ, ಇದು ಸಾಮಾನ್ಯ ಸರ್ಕಾರಿ ಕೆಲಸವಾಗಿದ್ದರೂ ಅದು ಅವರ ಜೀವನಕ್ಕೆ ಒಂದು ಆಧಾರವಾಯಿತು. ಹಗಲು ಕೆಲಸ ಮಾಡಿ ರಾತ್ರಿ ಮತ್ತು ವಾರಾಂತ್ಯಗಳಲ್ಲಿ ಅವರು ತಮ್ಮ ವೈಜ್ಞಾನಿಕ ಸಂಶೋಧನೆಗಳನ್ನು ಮುಂದುವರಿಸಿದರು. 1905ರಲ್ಲಿ ಐನ್ಸ್ಟೀನ್ ತಮ್ಮ ವೃತ್ತಿ ಜೀವನ ಅತಿದೊಡ್ಡ ಸಾಧನೆ ಮಾಡಿದರು. ಒಂದೇ ವರ್ಷದಲ್ಲಿ ಅವರು 4 ಕ್ರಾಂತಿಕಾರಿ ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದರು. ಸ್ಪೆಷಲ್ ರಿಲೇಟಿವಿಟಿ, ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್, ಬ್ರೌನಿಯನ್ ಮೋಷನ್ ಹಾಗೂ ಮಾಸ್ ಎನರ್ಜಿ ಈಕ್ವಲೆನ್ಸ್. ಈ ಸಂಶೋಧನೆಗಳು ವಿಜ್ಞಾನದ ಜಗತ್ತನ್ನೇ ಬೆಚ್ಚಿ ಬೀಳಿಸಿದವು. ಹಾಗೂ 1909ರಲ್ಲಿ ಪದವಿ ಪಡೆದ 9 ವರ್ಷಗಳ ನಂತರ ಅಂತಿಮವಾಗಿ ಅವರಿಗೆ ಜ್ಯೂರಿಕ್ ವಿಶ್ವವಿದ್ಯಾಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಹುದ್ದೆ ದೊರೆಯಿತು. ಇನ್ನು 1952ರಲ್ಲಿ ಇಸ್ರೇಲ್ನ ಮೊದಲ ರಾಷ್ಟ್ರಪತಿ ಚಾಮ್ ವಿಜ್ಮನ್ ನಿಧನರಾದರು. ಅದಾದ ನಂತರ ಇಸ್ರೇಲ್ನ ನಾಯಕರು ಐನ್ಸ್ಟೀನ್ ಅವರನ್ನು ರಾಷ್ಟ್ರಪತಿಯಾಗಲು ಆಹ್ವಾನಿಸಿದರು. ಅವರಿಗೆ ಕಳುಹಿಸಿದ ಪತ್ರದಲ್ಲಿ ಹೀಗೆ ಕೇಳಲಾಗಿತ್ತು, ಇಸ್ರೇಲ್ ಸಂಸತ್ತು ನಿಮ್ಮನ್ನು ರಾಷ್ಟ್ರಪತಿಯಾಗಿ ಆಯ್ಕೆ ಮಾಡಿದರೆ ನೀವು ಈ ಹುದ್ದೆಯನ್ನು ಸ್ವೀಕರಿಸುವಿರಾ? ಅದಕ್ಕೆ ಐನ್ಸ್ಟೀನ್, ಈ ಪ್ರಸ್ತಾಪದಿಂದ ನಾನು ತುಂಬಾ ಭಾವುಕನಾಗಿದ್ದೇನೆ, ಆದರೆ ನಾನು ಇದನ್ನು ಸ್ವೀಕರಿಸಲು ಸಾಧ್ಯವಿಲ್ಲ ಎಂದರು. ಇನ್ನು ಅವರು ಮುಂದುವರೆದು, ನಾನು ನನ್ನ ಜೀವನವಿಡೀ ವಸ್ತುನಿಷ್ಠ ವಿಷಯಗಳಿಂದ ಕೆಲಸ ಮಾಡಿದ್ದೇನೆ. ಜನರನ್ನು ನಿರ್ವಹಿಸುವ ಅನುಭವ ಅಥವಾ ರಾಜಕೀಯ ನಾಯಕತ್ವ ಕೌಶಲ್ಯ ನನ್ನಲ್ಲಿಲ್ಲ. ಅವರು ಕೇವಲ ರಾಜಕೀಯವಾಗಿ ಸೂಕ್ತ ವ್ಯಕ್ತಿಯಲ್ಲ ಎಂಬ ಕಾರಣಕ್ಕೆ ಮಾತ್ರ ನಿರಾಕರಿಸಲಿಲ್ಲ. ತಮ್ಮ ಮನಸ್ಸಿಗೆ ವಿರುದ್ಧವಾಗಿ ಹೋಗಲು ಅವರು ಇಷ್ಟಪಡುತ್ತಿರಲಿಲ್ಲ. ಐನ್ಸ್ಟೀನ್ ಅವರ ಜೀವನವು ನಮಗೆ ಒಂದು ಮಹತ್ವದ ಪಾಠ ಕಲಿಸುತ್ತದೆ. ಪ್ರತಿಭೆ ಇದ್ದರೂ ಯಶಸ್ಸು ತಕ್ಷಣ ಸಿಗುವುದಿಲ್ಲ. ಕೆಲವೊಮ್ಮೆ ವರ್ಷಗಳ ಹೋರಾಟದ ನಂತರವೇ
ಜಗತ್ತು ನಮ್ಮ ಮೌಲ್ಯವನ್ನು ಗುರುತಿಸುತ್ತದೆ. 9 ವರ್ಷಗಳ ಕಾಲ ಉದ್ಯೋಗಕ್ಕಾಗಿ ಅಲೆದ ವ್ಯಕ್ತಿಯೇ ನಂತರ ವಿಶ್ವದ ಅತ್ಯಂತ ಪ್ರಸಿದ್ಧ ವಿಜ್ಞಾನಿಗಳಲ್ಲಿ ಒಬ್ಬರಾದರು. ಇದು ವೀಕ್ಷಕರೇ ಐನ್ಸ್ಟೀನ್ ಕುರಿತಾದ ಒಂದಿಷ್ಟು ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾದ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.